ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಎಂಟಿಸಿ ಇಂದ ಮತ್ತೊಂದು ಮಹಾ ಎಡವಟ್ಟಾಗಿದೆ. 140 ಜನರಿಗೆ 26 ತಿಂಗಳ ವೇತನ ಹಿಂಬಾಕಿ ಹಾಕಿದೆ ನಿಗಮ. 140 ಜನರಿಗೆ 26 ತಿಂಗಳ ವೇತನ ಹಿಂಬಾಕಿಯನ್ನ ಹಾಕಿದೆ ನಿಗಮ. ಕೇವಲ ಒಂದು ಡಿಪೋದಲ್ಲಿ ಮಾತ್ರ 140 ಜನರಿಗೆ ವೇತನ ಹಿಂಬಾಕಿ ನೀಡಿಕೆ. ಕೇವಲ ಒಂದು ಡಿಪೋದಲ್ಲಿನ ಸಿಬ್ಬಂದಿಗೆ ಮಾತ್ರ ಪೂರ್ಣ ಹಿಂಬಾಕಿ ನೀಡಿದ್ಯಾಕೆ? ಪೂರ್ಣ ವೇತನ ಹಿಂಬಾಕಿ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳ ಕಳ್ಳಾಟ. ಕಣ್ತಪ್ಪಿನಿಂದ ಪೂರ್ಣ ವೇತನ ಹಿಂಬಾಕಿ ನೀಡಲಾಗಿದೆ ಅಂತ ಸಮಜಾಯಿಷಿಯನ್ನ ನೀಡಿದ್ದಾರೆ. QR ಕೋಡ್ ಮೂಲಕ ಹೆಚ್ಚುವರಿ ಹಣ ವಾಪಸ್ ಹಾಕುವಂತೆ ಸೂಚನೆಯನ್ನ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಹಾಕಿರೋ ಹಿಂಬಾಕಿ ಹಣ ವಾಪಸ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಇದರಲ್ಲಿ ದೊಡ್ಡ ಸ್ಕ್ಯಾಮ್ ನಡೆದಿದೆ ಅನ್ನೋದು ಗಂಭೀರ ಆರೋಪ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಸಂಚಾಲಕ ಜಗದೀಶ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಘಟಕ 26ರಲ್ಲಿ ಕೆಲ ನೌಕರರಿಗೆ 26 ತಿಂಗಳ ಹಿಂಬಾಕಿ ಹಣ ಹಾಕಿರುವ ಸಂಸ್ಥೆ, ಆದ್ರೆ ಈಗ ಬೈ ಮಿಸ್ ಆಗಿ ಹಣ ಬಂದಿದೆ, ವಾಪಸ್ ಹಾಕಿ ಅಂತ ಕೇಳ್ತಾ ಇದ್ದಾರಂತೆ ಅಧಿಕಾರಿಗಳು. ಹೀಗಾಗಿ ಯಾರು ಹಣವನ್ನ ವಾಪಸ್ ಹಾಕಬೇಡಿ ಅಂತ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಡಿಟಿಂಗ್ ಲೆಕ್ಕದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇಲ್ಲ, ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ನೌಕರರ ಸಂಘದ ಸಂಚಾಲಕ ಜಗದೀಶ್. ಗಮನಿಸ್ತಾ ಇದ್ದೀವಿ, ಬಿಎಂಟಿಸಿ ಇಂದ ಮತ್ತೊಂದು ಮಹಾ ಎಡವಟ್ಟಾಗಿರೋದಿಲ್ಲಿ. 140 ಜನರಿಗೆ ಮಾತ್ರ 26 ತಿಂಗಳ ವೇತನ ಹಿಂಬಾಕಿಯನ್ನ ಹಾಕಿದೆ ಇಲ್ಲಿ ನಿಗಮ. ಕೇವಲ ಒಂದು ಡಿಪೋದಲ್ಲಿ ಕೆಲಸ ಮಾಡೋರಿಗೆ ಮಾತ್ರ 140 ಜನರಿಗೆ ವೇತನ ಹಿಂಬಾಕಿಯನ್ನ ನೀಡಿದೆ. ಕೇವಲ ಒಂದು ಡಿಪೋದಲ್ಲಿನ ಸಿಬ್ಬಂದಿಗೆ ಮಾತ್ರ ಪೂರ್ಣ ಹಿಂಬಾಕಿಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕೇವಲ ಒಂದು ಡಿಪೋದಲ್ಲಿನ ಸಿಬ್ಬಂದಿಗೆ ಮಾತ್ರ ಪೂರ್ಣ ಹಿಂಬಾಕಿ ನೀಡಿದ್ಯಾಕೆ ಅಂತ. ರಾಮ್, ಇದೇ ಪ್ರಶ್ನೆಯನ್ನ ಸ್ವತಃ ಡಿಪೋದಲ್ಲಿ ಕೆಲಸ ಮಾಡ್ತಾ ಇರುವಂತಹ 23ರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಹೇಳ್ತಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬಿಎಂಟಿಸಿನೂ ಕೂಡ ತಾನು ಮಾಡಿರುವಂತಹ ತಪ್ಪು ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇದೆ. ಕಣ್ತಪ್ಪಿನಿಂದಾಗಿ 11 ತಿಂಗಳ ಹಿಂಬಾಕಿ ವೇತನವನ್ನ ಹಾಕುವಂತ ಬದಲು 26 ತಿಂಗಳ ಹಿಂಬಾಕಿ ವೇತನವನ್ನ ಸುಮಾರು 140 ಜನರಿಗೆ ಹಾಕಿದೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡ್ತಿದೆ. ಜೊತೆಗೆ ಯಾರು 140 ಎಂಪ್ಲಾಯ್ಸ್ ಅಂದ್ರೆ ಸಿಬ್ಬಂದಿಗೆ ಈಗಾಗಲೇ 26 ತಿಂಗಳ ಹಿಂಬಾಕಿ ವೇತನ ಸಲ್ಲಿಕೆ ಆಗಿದೆ, ಅವರಿಗೆಲ್ಲ ಹಿರಿಯ ಅಧಿಕಾರಿಗಳು ಕರೆಯನ್ನ ಮಾಡ್ಬಿಟ್ಟು QR ಕೋಡ್ ಕಳಿಸ್ತೀವಿ, ನೀವು ಹೆಚ್ಚುವರಿ ಬಂದಿರುವಂತಹ 15 ತಿಂಗಳ ಹಿಂಬಾಕಿ ವೇತನ ಹೆಚ್ಚುವರಿಯಾಗಿ ಬಂದಿದೆ, ಅದನ್ನ ವಾಪಸ್ ನೀಡಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಗೋಲ್ಮಾಲ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚುವರಿಯಾಗಿ ಬಂದಿದೆ ಅಂತ ನಿಗಮ ಹೇಳ್ತಾ ಇದೆ 15 ತಿಂಗಳ ಹಿಂಬಾಕಿ ವೇತನ, ಯಾವುದೇ ಕಾರಣಕ್ಕೂ ಆ ಹಿಂಬಾಕಿ ವೇತನವನ್ನ ವಾಪಸ್ ನೀಡಬೇಡಿ ಅನ್ನುವಂತಹ ಒಂದು ಮನವಿಯನ್ನ ಸಾರಿಗೆ ನೌಕರರ ಮುಖಂಡರು ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕಣ್ತಪ್ಪಿನಿಂದ ಈ ಎಡವಟ್ಟಾಗಿದೆ ಅಥವಾ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳು ಕೇವಲ ಒಂದು ಡಿಪೋಗೆ ಮಾತ್ರ ಡಿಪೋದಲ್ಲಿ ಕೆಲಸ ಮಾಡ್ತಾ ಇರುವಂತಹ 140 ಸಿಬ್ಬಂದಿಗೆ ಉದ್ದೇಶಪೂರ್ವಕವಾಗಿನೇ ಈ ರೀತಿಯಾದಂತಹ ಹೆಚ್ಚುವರಿ ಹಿಂಬಾಕಿ ವೇತನವನ್ನ ಹಾಕಿದಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ರಾಮ್, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.